In today's class, let us see about one theorem. Here, suppose we have one normed linear space, we call that as n. Then the norm from n to r is a continuous function on n. So to prove this theorem, ಕಂಟಿನ್ಯೂಟಿಯನ್ನು ಪ್ರೂವ್ ಮಾಡಬೇಕು ಅಂತಂದರೆ ಕಂಟಿನ್ಯೂಟಿ ಡೆಫಿನಿಷನನ್ನು ನಾವಿಲ್ಲಿ ಅಪ್ಲೈ ಮಾಡಿಕೊಂಡು ರಿಸಲ್ಟನ್ನು ತೊಗೊಳ್ಬೇಕಾಯಿತು, ಹೌದಾ? ಸೊ ಅದಕ್ಕೆ ನಾವು ಏನು ಮಾಡ್ತೀವಿ, ಕಂಟಿನ್ಯೂಟಿ ಡೆಫಿನೇಷನ್ ಪ್ರಕಾರ ಯಾವುದಾದ್ರೂ ಸೀಕ್ವೆನ್ಸ್ ಎಕ್ಸ್ ಎನ್ ಅನ್ನು ತೊಗೊಂಡಿದ್ದೀವಿ ಅಂತಂದರೆ ಅದು ಎಕ್ಸಿಗೆ ಕನ್ವರ್ಜ್ ಆಗ್ತಿದೆ ಅಂತಾದರೆ ಆ ನಾರ್ಮಲ್ಲೂ ಕೂಡ ನಾರ್ಮ್ ಎಕ್ಸ್ ಎನ್ ಕನ್ವರ್ಜಸ್ ಟು ನಾರ್ಮ್ ಎಕ್ಸ್ ಆಗಬೇಕು ಅಲ್ವಾ, ಸೀಕ್ವೆನ್ಸ್ ಇನ್ ಕೇಸಲ್ಲಿ. ಸಪೋಸ್ ಈಗ ಇಲ್ಲಿ ಎಕ್ಸ್ ಎನ್ ಅನ್ನುವಂತಹ ಟರ್ಮ್ಸನ್ನು ನಾವು ತೊಗೊಂಡಿದ್ದೀವಿ, ಆ ಎಕ್ಸ್ ಎನ್ ಅನ್ನುವಂಥದ್ದು ಎಕ್ಸ್ ಅನ್ನುವಂತಹ ವ್ಯಾಲ್ಯೂಗೆ ಕನ್ವರ್ಜ್ ಆಗ್ತಿದೆ ಅಂತಾದರೆ ಆ ಫಂಕ್ಷನ್ನಲ್ಲಿ ಇಲ್ಲಿ ನಾರ್ಮ್ ಆಫ್ ಎಕ್ಸ್ ಎನ್ ಕನ್ವರ್ಜಸ್ ಟು ನಾರ್ಮ್ ಎಕ್ಸ್ ಆಗಬೇಕು. ಸೊ ಫಾರ್ ದ್ಯಾಟ್ ನಮಗೆ ಗೊತ್ತಿರುವಂತಹ ಒಂದು ರಿಸಲ್ಟನ್ನು ತಗೊಳ್ತಾ ಇದ್ದೀವಿ. ಲಾಸ್ಟ್ ಕ್ಲಾಸಲ್ಲಿ ನಾವು ಸ್ಟಡಿ ಮಾಡಿರುವಂಥ ರಿಸಲ್ಟು ಮಾಡ್ಯುಲಸ್ ಆಫ್ mod xn minus mod x is less than or equal to mod of xn minus x. ರಿಸಲ್ಟ್ ಏನಿತ್ತು ಅಂತಂದರೆ ಮಾಡ್ಯುಲಸ್ ಆಫ್ ನಾರ್ಮ್ ಎಕ್ಸ್ ಮೈನಸ್ ನಾರ್ಮ್ ವೈ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ನಾರ್ಮ್ ಆಫ್ ಎಕ್ಸ್ ಮೈನಸ್ ವೈ ಅಂತ ಇತ್ತು. ಈಗ ಎಕ್ಸ್ ಇದ್ದಲ್ಲಿ ಎಕ್ಸ್ ಎನ್ ಇದೆ, ವೈ ಇದ್ದಲ್ಲಿ ಎಕ್ಸ್ ಇದೆ. ಸೊ ಮಾಡ್ಯುಲಸ್ ಆಫ್ ನಾರ್ಮ್ ಎಕ್ಸ್ ಎನ್ ಮೈನಸ್ ನಾರ್ಮ್ ಎಕ್ಸ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ನಾರ್ಮ್ ಆಫ್ ಎಕ್ಸ್ ಎನ್ ಮೈನಸ್ ಎಕ್ಸ್ ಆಯಿತು. ಸಿನ್ಸ್ xn tending to x for given epsilon greater than 0 there exists a n naught such that norm of xn minus x is less than or equal to epsilon ಅಂತ ಬರುತ್ತೆ for all n greater than or equal to n naught. Therefore from this equation and this equation you can conclude that modulus, ಈಗ ನೋಡಿ ಇದು ಲೆಸ್ ದೆನ್ ಎಪ್ಸಿಲಾನ್ ಇದೆ, ಇದಕ್ಕಿಂತ ಇದು ಏನು ಗ್ರೇಟರ್ ಇದೆ, ಬಟ್ ಇದೇ ಲೆಸ್ ದೆನ್ ಎಪ್ಸಿಲಾನ್ ಇದೆ ಅಂತಂದರೆ ಇದು ಕೂಡ ಲೆಸ್ ದೆನ್ ಎಪ್ಸಿಲಾನ್ ಆಗಬೇಕಾಯ್ತು. ವಿ ಕ್ಯಾನ್ ಕನ್ಕ್ಲೂಡ್ ದಟ್ ಮಾಡ್ ಆಫ್ ನಾರ್ಮ್ ಎಕ್ಸ್ ಎನ್ ಮೈನಸ್ ನಾರ್ಮ್ ಎಕ್ಸ್ ಈಸ್ ಲೆಸ್ ದೆನ್ ಎಪ್ಸಿಲಾನ್ ಫಾರ್ ಆಲ್ ಎನ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎನ್ ನಾಟ್. ದೇರ್ಫೋರ್ ಈಗ ಇದೆರಡು ಟರ್ಮು ಲೆಸ್ ದೆನ್ ಎಪ್ಸಿಲಾನ್ ಬರ್ತಾ ಇದೆ ಅಂತಂದರೆ ಇದು ನಿಯರ್ಲಿ ಈಕ್ವಲ್ ಟು ಇದೆ, ಆರ್ ನಾರ್ಮ್ ಎಕ್ಸ್ ಎನ್ ಟೆಂಡಿಂಗ್ ಟು ನಾರ್ಮ್ ಎಕ್ಸ್. ದಿಸ್ ಪ್ರೂವ್ಸ್ ದ ಥಿಯರಮ್. Next we will go for one definition, closed subspace of n ಅಂತ ನಾವು ಹೇಳ್ತೀವಿ. ಸೊ ಸಬ್ಸ್ಪೇಸ್ ಎಮ್ ಅನ್ನುವಂಥ ಒಂದು ಸಬ್ಸ್ಪೇಸ್ ಇದೆ, ಅದು ನಾರ್ಮಡ್ ಲೀನಿಯರ್ ಸ್ಪೇಸಿನ ಸಬ್ಸ್ಪೇಸ್ ಆಗಿತ್ತು ಅಂತಂದರೆ a subspace m of a normed linear space n is a subspace of n considered as a vector space with the norm obtained by restricting the norm to the subset m. This norm on m is said to be induced by the norm n ಅಂತ ಹೇಳೋದು ನಾವು. ಎನ್ನಲ್ಲಿ ಇರುವಂತಹ ಒಂದಷ್ಟು ಎಲಿಮೆಂಟ್ಸನ್ನು ಸೇರಿಸಿ ಒಂದು ಸಬ್ಸೆಟ್ಟನ್ನು ಕನ್ಸಿಡರ್ ಮಾಡಿದ್ದೀರ ಎಮ್ ಅಂತ ಆದರೆ ಆ ಎನ್ನಲ್ಲಿ ಇರುವಂತಹ ಎಲ್ಲ ಎಲಿಮೆಂಟ್ಸ್ ಎಮ್ಮಲ್ಲಿ ಇರುವಂತಹ ಎಲ್ಲ ಎಲಿಮೆಂಟ್ಸು ಏನಾಗಿರುತ್ತೆ, ಎನ್ನಿನ ಪ್ರಾಪರ್ಟೀಸನ್ನು ಹೋಲ್ಡ್ ಮಾಡ್ತಾ ಇರುತ್ತೆ. ಸೊ ಅದಕ್ಕಾಗಿ ನಾವು ಈಗ ಇದು ವೆಕ್ಟರ್ ಸ್ಪೇಸ್ ಆಗಿತ್ತು ಅಂತಂದರೆ ಎಮ್ ಕೂಡ ವೆಕ್ಟರ್ ಸ್ಪೇಸೇ ಹಾಕ್ಕೊಂಡಿರತ್ತೆ. ಈ ದಿಸ್ ಎಮ್ ಅನ್ನೋದನ್ನು ನಾವೇನಂತ ಕರಿತೀವಿ ಅಂದರೆ ಇದು ಎನ್ನಿಂದ ಇಂಡ್ಯೂಸ್ ಆಗಿರುವಂಥದ್ದು, ಎನ್ನಿಂದ ಆಪ್ಟೇನ್ ಆಗಿರುವಂಥದ್ದು ಅಂತ ಕೇಳ್ತೀವಿ. ಓಕೆ, ಸೊ ಈಗ ಒಂದು ಥಿಯರಮನ್ನು ಸ್ಟಡಿ ಮಾಡ್ಕೊಳ್ಳೋಣ. ಲೆಟ್ ಎನ್ ಬಿ ಅ ನಾರ್ಮ್ಡ್ ಲೀನಿಯರ್ ಸ್ಪೇಸ್ ಆ್ಯಂಡ್ ಎಮ್ ಬಿ ಅ ಸಬ್ಸ್ಪೇಸ್ ಆಫ್ ಎನ್, ದೆನ್ ದ ಕ್ಲೋಷರ್ m bar of m is also a subspace of n ಅಂತ ಹೇಳಿದ್ದಾರೆ. ಅದರದ್ದು ಈಗ ಎಮ್ ಅನ್ನುವಂಥದ್ದು ಸಬ್ಸ್ಪೇಸ್ ಆಫ್ ಎನ್ ಆಗಿತ್ತು, ಎನ್ ಅನ್ನುವಂಥದ್ದು ನಾರ್ಮ್ಡ್ ಲೀನಿಯರ್ ಸ್ಪೇಸ್ ಆಗಿತ್ತು ಅಂತಂದರೆ ಕ್ಲೋಷರ್ ಆಫ್ ಎಮ್ ಕೂಡ ಏನಾಗಿರುತ್ತೆ, ಸಬ್ಸ್ಪೇಸ್ ಆಫ್ ಎನ್ ಆಗತ್ತೆ ಅಂತ ಹೇಳಿದ್ದೀವಿ. ಪ್ರೂವ್ ಮಾಡಬೇಕು ನಾವು. ಸೊ ಇದನ್ನು ಒನ್ ಬೈ ಒನ್ ಪ್ರೂವ್ ಮಾಡೋಣ. ತುಂಬ ಈಸಿ ಇದೆ ಇದ್ರ ಪ್ರೂಫು. ಟು ಪ್ರೂವ್ ಎಮ್ ಬಾರ್ ಇಸ್ subspace of n we have to show that for any elements x and y belongs to m are alpha x plus beta y belongs to m bar for any scalars alpha and beta. ಸಬ್ಸ್ಪೇಸ್ ಪ್ರಾಪರ್ಟಿ ಅಂದರೆ ನಾವಿಲ್ಲಿ ಸ್ಕೇಲಾರ್ಸಿನ ಪ್ರಾಪರ್ಟಿ ಏನಿದೆಯೋ ಅದನ್ನು ಸ್ಕೇಲಾರ್ಸ್ ಮತ್ತು
ವೆಕ್ಟರ್ಸಿನ ಪ್ರಾಪರ್ಟಿಯನ್ನು ಕಂಬೈನ್ ಮಾಡಿ ನಾವು ಒಂದು ಟ್ರಾನ್ಸ್ಪೋಸಿಷನ್ ಪ್ರಾಪರ್ಟಿಯನ್ನು ಈಗ ಸ್ಟಡಿ ಮಾಡಿದ್ದೀವಲ್ವ, ನಾವು ಆ ಒಂದು ಪ್ರಾಪರ್ಟಿಯನ್ನು ಯೂಸ್ ಮಾಡಿಕೊಂಡು ನಾವು ಇಲ್ಲಿ ಇದನ್ನ ಪ್ರೂವ್ ಮಾಡ್ತಾ ಹೋಗಿರ್ತೀವಿ. ನೀವು ನೋಡಿರ್ಬೋದು, ನಾನು ಒಂದು ಡೆಫಿನೇಷನ್ ಅಲ್ಲಿ ಅದನ್ನು ಕೊಟ್ಟಿದ್ದೆ, ಟ್ರಾನ್ಸ್ಫಾರ್ಮೇಶನ್ ಡೆಫಿನೇಷನ್ ಅಂತ ಹೇಳಿದ್ದೀನಿ. ಎಕ್ಸ್ ಮತ್ತೆ ವೈ ಎರಡು ಲೀನಿಯರ್ ಸ್ಪೇಸಸ್ ಓವರ್ ದ ಸೇಮ್ ಫೀಲ್ಡ್ ಎಫ್ ಆಗಿತ್ತು ಅಂತಂದ್ರೆ ದ ಮ್ಯಾಪಿಂಗ್ ಟಿ ಫ್ರಮ್ ಎಕ್ಸ್ ಟು ವೈ ಇಸ್ ಸೆಟ್ ಟು ಬಿ ಲೀನಿಯರ್ ಇಫ್ ಇಟ್ ಸ್ಯಾಟಿಸ್ಫೈಸ್ ಟೂ ಕಂಡೀಷನ್ಸ್ ಟಿ ಆಫ್ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಟಿ ಆಫ್ ಎಕ್ಸ್ ಪ್ಲಸ್ ಟಿ ಆಫ್ ವೈ ಫಾರ್ ಆಲ್ ಎಕ್ಸ್ ವೈ ಬಿಲಾಂಗ್ಸ್ ಟು ಎಕ್ಸ್, ಟಿ ಆಫ್ alpha into x equal to alpha into t of x for all x belongs to x ಅಂತ ಹೇಳಿದೆ, and for all alpha belongs to f ಅಂತ ಹೇಳಿದ್ವಿ. ಇದು ಎರಡು ಕಂಡೀಷನ್ಸ್ ಅನ್ನ ಕಂಬೈನ್ ಮಾಡಿ ನಮಗೊಂದು ಸಿಕ್ಕಿದೆ ಕಂಡೀಷನ್. ಅದೇನು ಅಂತಂದ್ರೆ ಟಿ ಆಫ್ ಆಲ್ಫಾ ಎಕ್ಸ್ ಪ್ಲಸ್ ಬೀಟಾ ವೈ ಈಕ್ವಲ್ ಟು ಆಲ್ಫಾ ಟಿ ಆಫ್ ಎಕ್ಸ್ ಪ್ಲಸ್ ಬೀಟಾ ಟಿ ಆಫ್ ವೈ ಅಂತ. ಸೊ ಈ ಕಂಡೀಷನ್ ನಾವು ಟ್ರಾನ್ಸ್ಫಾರ್ಮೇಶನ್ ಕಂಡೀಷನ್ ಆಗಿ ಯೂಸ್ ಮಾಡ್ಕೊಂಡಿದೀವಿ. ಅದೇ ತರ ಇಲ್ಲಿ ಏನಾಗ್ತಾ ಇದೆ, ನಾವು ಫಂಕ್ಷನ್ ಅನ್ನ ತಗೊಳ್ತಾ ಇಲ್ಲ, ನಮಗೆ ಜಸ್ಟ್ ವೆಕ್ಟರ್ಸ್ ಮತ್ತೆ ಸ್ಕೇಲರ್ಸಿನ ಕಾಂಬಿನೇಷನ್ ಅನ್ನ ತಗೊಳ್ತಾ ಇದ್ದೀವಿ. ಎಂ ಅನ್ನುವಂಥದ್ದು ಸಬ್ ಸ್ಪೇಸ್ ಆಫ್ ಎನ್ ಅಂತ ಕೊಟ್ಟಿದ್ದಾರೆ. ಈಗ ಕ್ಲೋಜರ್ ಆಫ್ ಎಂ ಅನ್ನುವಂಥದ್ದು ಸಬ್ ಸ್ಪೇಸ್ ಆಫ್ ಎನ್ ಅಂತ ತೋರಿಸ್ಬೇಕು. ಈ ಕ್ಲೋಜರ್ ಆಫ್ ಎಂ ಅನ್ನೋದು ಎಂ ಸಬ್ಸ್ಪೇಸ್ ಹಾಕೊಂಡಿರೋದಕ್ಕೆ ಎಂ ಅಲ್ಲಿರುವಂತ ಎಲ್ಲ ಎಲಿಮೆಂಟ್ಸ್ ಈ ಕಂಡೀಷನ್ ಅನ್ನ ಹೋಲ್ಡ್ ಮಾಡ್ತಾ ಇದೆ. ನಾವೇನ್ ತಗೊಳ್ತಾ ಇದೀವಿ, ಎಕ್ಸ್ ವೈ ಬಿಲಾಂಗ್ಸ್ ಟು ಎಂ ಬಾರ್ ಆಗಿತ್ತು ಅಂತಂದ್ರೆ ಎಂ ಬಾರ್ ಅಲ್ಲೂ ಕೂಡ ಈ ಕಂಡೀಷನ್ ಸಿಗತ್ತೆ ಅಂತ ತಗೊಳ್ತಾ ಇದೀವಿ ಫಾರ್ ಎನಿ ಸ್ಕೇಲರ್ಸ್ ಆಲ್ಫಾ ಅಂಡ್ ಬೀಟಾ. Again, xy belongs to m bar ಇರೋದಕ್ಕೆ there exists some sequence we are taking xn and yn in m such that xn tending to x and yn tending to y. So, by joint continuity of addition and scalar multiplication in m, we can combine this alpha xn plus beta yn tending to alpha x plus beta y. Okay. So, for every scalars a alpha and beta, ಅದೇ alpha xn plus beta it should be yn, okay, beta yn belongs to m bar ಆಯ್ತು. So by the definition we can say that ನೋಡಿ alpha x plus beta y belongs to m bar ಇರೋದಕ್ಕೆ alpha xn plus beta yn belongs to m bar ಅಂತ ಬಂತು. Therefore m bar is a subspace of n ಅಂತ ಕನ್ಕ್ಲೂಡ್ ಮಾಡೋದು. Okay, next we have one definition, Cauchy sequence definition. ನಿಮಗೆ ಆಸ್ ಯೂಶುವಲ್ ಗೊತ್ತಿದೆ, ಒಂದು ಸೀಕ್ವೆನ್ಸ್ xn ಇದೆ ಅಂತ ಅನ್ಕೊಳ್ಳಿ, ಅದು ನಾನ್ ಲೀನಿಯರ್ ಸ್ಪೇಸ್ ಅಲ್ಲಿ ಡಿಫೈನ್ ಹಾಕೊಂಡಿತ್ತು ಅಂತಂದ್ರೆ ಫಾರ್ ಗಿವನ್ ಎಪ್ಸಿಲಾನ್ ಗ್ರೇಟರ್ ದೆನ್ 0 ದೇರ್ ಎಕ್ಸಿಸ್ಟ್ ಅ ಪಾಸಿಟಿವ್ ಇಂಟಿಜರ್ n ನಾಟ್ ಸಚ್ ದಟ್ ನಾರ್ಮ್ ಆಫ್ xn ಮೈನಸ್ xn is less than epsilon for all mn greater than or equal to n naught. This means that if sequence xn is a Cauchy sequence in n, then a norm of xm minus xn tending to 0 as mn tending to infinity. This is the definition. As usual same definition ನಾವು ಇಲ್ಲಿ ಕೂಡ ಅಪ್ಲೈ ಮಾಡಿದ್ದೇವೆ. ಈ ಒಂದು ಡೆಫಿನೇಷನ್ ನಿಂದ ನಮಗೆ ಕೆಲವೊಂದಷ್ಟು ಪ್ರಾಪರ್ಟೀಸ್ ಸಿಗತ್ತೆ. ಈ ಪ್ರಾಪರ್ಟೀಸ್ ಅನ್ನ ನಾವು ಚೆನ್ನಾಗಿ ನೋಡ್ಕೋಬೇಕು. ಯಾಕೆ ಅಂತಂದ್ರೆ ಈ ಪ್ರಾಪರ್ಟೀಸ್ ಅನ್ನ ಯೂಸ್ ಮಾಡ್ಕೊಂಡು ಕೆಲವೊಂದಷ್ಟು ಪ್ರಾಬ್ಲಮ್ಸ್ ಆರ್ ಎಕ್ಸಾಂಪಲ್ಸ್ ಅನ್ನ ನಮಗೆ ಸಾಲ್ವ್ ಮಾಡಕ್ಕಿದೆ. ಸೊ ಈಗ ಎನ್ ಅನ್ನುವಂಥದ್ದು ನಾನ್ ಲೀನಿಯರ್ ಸ್ಪೇಸ್ ಆಗಿತ್ತು ಅಂತಂದ್ರೆ then every convergent sequence is a Cauchy sequence. ಹೆಂಗೆ ಇದು ಪ್ರೂವ್ ಮಾಡೋಣ? ಲೆಟ್ xn be a convergent sequence in n, and ಇದು ಕನ್ವರ್ಜೆಂಟ್ ಸೀಕ್ವೆನ್ಸ್ ಹಾಕೊಂಡಿರೋದಕ್ಕೆ ನಮಗೆ ಸಿಗುವಂಥ ಕಂಡೀಷನ್ ಫಾರ್ ಎನಿ ಎಪ್ಸಿಲಾನ್ ಗ್ರೇಟರ್ ದೆನ್ 0 ದರ್ ಎಕ್ಸಿಸ್ಟ್ n ನಾಟ್ ಸಚ್ ದಟ್ ನಾರ್ಮ್ ಆಫ್ xn ಮೈನಸ್ x ನಾಟ್ ಲೆಸ್ ದೆನ್ ಎಪ್ಸಿಲಾನ್ ಬೈ 2 ಫಾರ್ ಆಲ್ n ಗ್ರೇಟರ್ ದೆನ್ ಆರ್ ಈಕ್ವಲ್ ಟು n ನಾಟ್. ದಿಸ್ ಇಸ್ ಬೈ ದ ಡೆಫಿನೇಷನ್ ಆಫ್ ಕನ್ವರ್ಜೆಂಟ್ ಸೀಕ್ವೆನ್ಸ್. ಕನ್ವರ್ಜೆಂಟ್ ಸೀಕ್ವೆನ್ಸ್ ಇನ್ ನಾರ್ಮ್ ಅನ್ನು ಸ್ಟಡಿ ಮಾಡಿ. ಅಗೇನ್ ನಮಗೆ ಏನಿದೆ ಅಂತಂದ್ರೆ ಎಮ್ ಎನ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎನ್ ನಾಟ್ ಇತ್ತು ಅಂತಂದ್ರೆ ಎಕ್ಸ್ ಎಮ್ ಮೈನಸ್ ವೈ ಎನ್, ನಾರ್ಮ್ ಆಫ್ ಎಕ್ಸ್ ಎಮ್ ಮೈನಸ್ ವೈ ಎನ್ ಏನು ಬರುತ್ತೆ ಅಂದರೆ ಲೆಸ್ ದೆನ್ ಆರ್ ಈಕ್ವಲ್ ಟು, ಒಂದು ಐಡಿಯಾ ಮಾಡಿ, ಇಲ್ಲಿ ಎಕ್ಸ್ ನಾಟ್ ಅನ್ನ ಆ್ಯಡಿಂಗ್ ಮತ್ತೆ ಸಬ್ಟ್ರಾಕ್ಟ್ ಮಾಡ್ಕೊಳ್ಳಿ. ಆವಾಗ ನಾರ್ಮ್ ಆಫ್ ಎಕ್ಸ್ ಎನ್ ಮೈನಸ್ ಎಕ್ಸ್ ನಾಟ್ ಪ್ಲಸ್ ಎಕ್ಸ್ ನಾಟ್ ಮೈನಸ್ ಎಕ್ಸ್ ಎನ್ ಆಯಿತು. ಅದನ್ನು ಅಗೇನ್ ಸಪರೇಟ್ ಮಾಡಿದಾಗ ನಮ್ಗೆ ಇಲ್ಲಿ ಏನು ಬರುತ್ತೆ, ಲೆಸ್ ದೆನ್ ಆರ್ ಈಕ್ವಲ್ ಟು ಕಂಡೀಷನ್ ಸಿಗತ್ತೆ.
ಹೌದಾ? ಇದು ಯಾಕೆ? ಟ್ರಯಾಂಗ್ಯುಲರ್ ಇನ್ಇಕ್ವಾಲಿಟಿ ಪ್ರಾಪರ್ಟಿಯನ್ನು ನಾವು ಸ್ಟಡಿ ಮಾಡಿದ್ದೀವಿ. ದಟ್ ಈಸ್ ಐ ಥಿಂಕ್ N2 ಕಂಡೀಷನ್ ಅಲ್ವಾ? ಓಕೆ, ಸೊ N2 ಕಂಡೀಷನ್ನಲ್ಲಿ ನಾವು ಇದನ್ನು ಸ್ಟಡಿ ಮಾಡಿದ್ದೀವಿ. ಆವಾಗ ಇದೇನಾಯಿತು? ಲೆಸ್ ದೆನ್ ಆರ್ ಈಕ್ವಲ್ ಟು ಆಯಿತು, ಸ್ಪ್ಲಿಟ್ ಮಾಡ್ಕೊಂಡಿದ್ದೀವಿ. XN ಮೈನಸ್ X0 ಲೆಸ್ ದೆನ್ ε/2 ಬಂತು. ಕರೆಕ್ಟ್. ಅಗೇನ್ X0 ಮೈನಸ್ XN ವಿತ್ ನಾರ್ಮ್ ಇದೆ. ಅದು ಕೂಡ ಏನಾಗುತ್ತೆ ನಮಗೆ, ಇದಕ್ಕೆ ಕನ್ವರ್ಜೆಂಟ್ ಸೀಕ್ವೆನ್ಸ್ ಅನ್ನು ನೀವು ಅಪ್ಲೈ ಮಾಡಿದ್ರೆ ಅದು ಲೆಸ್ ದೆನ್ ε/2 ಆಗುತ್ತೆ. ಸೊ ಟೋಟಲ್ ಆಗಿ XM ಮೈನಸ್ YN ಆಫ್ ದಿಸ್ ನಾರ್ಮ್ ಈಸ್ ಲೆಸ್ ದೆನ್ ಎಪ್ಸಿಲಾನ್ ಅಂತ ಬಂತು. Therefore, norm of Xn minus Yn less than epsilon implies this convergent sequence is a Cauchy sequence, which is the definition of Cauchy. ಕರೆಕ್ಟಾ? Cauchy sequence ಅಲ್ಲಿ ಪ್ರಕಾರ ಇದು ಆಬ್ಟೇನ್ ಆಯಿತು. ನೋಡ್ಕೊಳ್ಳಿ, ಇದು ಈ ಕನ್ವರ್ಜೆಂಟ್ ಸೀಕ್ವೆನ್ಸ್ ಕಾಶಿ ಸೀಕ್ವೆನ್ಸ್ ಹೌದು. ಕಾಶಿ ಸೀಕ್ವೆನ್ಸ್ ಕನ್ವರ್ಜೆಂಟ್ ಸೀಕ್ವೆನ್ಸ್ ಆಗೇ ಬಿಡುತ್ತೆ ಅಂತ ಹೇಳೋದಿಕ್ಕೆ ಬರೋದಿಲ್ಲ. Next we have one definition. A normed linear space N is said to be complete if every Cauchy sequence in N converges to any element of N. ಓಕೆ, ಕಾಶಿ ಸೀಕ್ವೆನ್ಸ್ ನೀವು ಕಂಪ್ಲೀಟ್ ಅಂತ ಪ್ರೂವ್ ಮಾಡುವಂತಹ ಥಿಯರಮಲ್ಲಿ ಏನು ಮಾಡಬೇಕು ಅಂತಂದರೆ, ಒಂದು ಕಾಶಿ ಸೀಕ್ವೆನ್ಸನ್ನು ತಗೊಳ್ಬೇಕು. ಆ ಕಾಶಿ ಸೀಕ್ವೆನ್ಸ್ ಕನ್ವರ್ಜಸ್ ಟು ಯಾವುದಾದ್ರೂ ಎಲಿಮೆಂಟ್ ಆಫ್ ದಟ್ N ಆಗಿತ್ತು ಅಂತಂದರೆ ನಾವು ಅದನ್ನು ಕಂಪ್ಲೀಟ್ ಸೀಕ್ವೆನ್ಸ್ ಅಂತ ಕರಿತೀವಿ. ಓಕೆ, ಕಂಪ್ಲೀಟ್ ಸ್ಪೇಸ್ ಅಂತ ಕೂಡ ಕರಿತೀವಿ ಕೆಲವೊಂದು ಕಡೆ. ಅ ನಾರ್ಮಲ್ ಲೀನಿಯರ್ ಸ್ಪೇಸ್ N ಈಸ್ ಸೆಟ್ ಟು ಬಿ ಕಂಪ್ಲೀಟ್ ಸ್ಪೇಸ್. ಸೊ ಅದನ್ನು ನಾವು ಪ್ರೂವ್ ಮಾಡೋಕ್ಕೆ ನಮಗೆ ಈ ಕಂಡೀಷನ್ ಸಿಗುತ್ತೆ. ನಾರ್ಮ್ ಆಫ್ XM ಮೈನಸ್ XN ಟೆಂಡಿಂಗ್ ಟು 0 ಆಸ್ Mn ಟೆಂಡಿಂಗ್ ಟು ಇನ್ಫಿನಿಟಿ ಇಫ್ then there exists x belongs to N such that norm of Xn minus X tending to 0 as N tending to infinity. ಓಕೆ, ಈಗ ಈ ಕಂಪ್ಲೀಟ್ ಅನ್ನುವಂತಹ ಡೆಫಿನೇಷನ್ನಿಂದ ನಾವು ಡಿಫೈನ್ ಮಾಡುವಂತಹ ಒಂದು ತುಂಬ ಇಂಪಾರ್ಟೆಂಟ್ ಆದಂತಹ ಒಂದು ಟಾಪಿಕ್ ಏನಂತಂದರೆ ಅದು ಬನಾಚ್ ಸ್ಪೇಸ್. So a complete normed linear space is called as Banach space. Normed linear space along with the condition of completeness or completeness property, we call that as Banach space. ಕೆಲವೊಂದು ಕಡೆ ಬನಾಕ್ ಅಂತಲೂ ಕರೀತಾರೆ, Banach space or Banach space. Okay, in the definition of Banach space, the completeness means that ಇದು norm of Xn minus Xn tending to 0 as Mn tending to infinity. ಇದೇ ಡೆಫಿನೇಷನ್, ಮತ್ತು ಇದ್ರ ಬಿಟ್ಟು ಬೇರೆ ಏನು ಡೆಫಿನೇಷನ್ ಇಲ್ಲ. ಗೊತ್ತಾಯ್ತಾ? ಸೊ ಈಗ ಸೀಕ್ವೆನ್ಸ್ Xn ಅನ್ನುವಂಥದ್ದು ಸಬ್ಸೆಟ್ ಆಫ್ N ಇರುತ್ತೆ. Then there exists any X belongs to N such that the norm of Xn minus this X tending to 0 as N tending to infinity. That is by the definition we got. ಓಕೆ, ಒಂದು ನೋಟ್ ಇದೆ. ಎವ್ರಿ ಕಂಪ್ಲೀಟ್ ಸಬ್ಸ್ಪೇಸ್ M of a normed linear space N is closed. A subspace M of a Banach space B is complete if and only if the set M is closed in B. ಓಕೆ, ಇದು ಎರಡು ನೋಟ್ ನಮಗೆ ಆಪ್ಟೇನ್ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ವಿ ಹ್ಯಾವ್ ಡೆಫಿನೇಷನ್. N ಅನ್ನುವಂಥದ್ದು ಒಂದು ನಾರ್ಮ್ಡ್ ಲೀನಿಯರ್ ಸ್ಪೇಸ್ ಹಾಕೊಂಡಿತ್ತು ಅಂತಂದರೆ ಸೀರೀಸ್ ಅಂತಂದರೆ ಎಲ್ಲ ಟರ್ಮ್ಸ್ ಸೀಕ್ವೆನ್ಸಲ್ಲಿರುವಂಥ ಎಲ್ಲ ಟರ್ಮ್ಸು ಆ್ಯಡ್ ಹಾಕ್ಕೊಂಡಿರುತ್ತೆ. ಸೊ ದಟ್ಸ್ ವೈ ವಿ ಆರ್ ಟೇಕಿಂಗ್ ಸಮೇಷನ್ ರನ್ನಿಂಗ್ ಫ್ರಮ್ 1 to infinity of Xn where Xn belongs to N is said to be convergent to Xn belongs to N if the sequence of partial sums Sn where Sn ನೋಡಿ ಸೀಕ್ವೆನ್ಸ್ Sn ಇದು where Sn equal to summation running from 1 to N of xy xi converges to X in the norm. ಒಂದು ನೆನ್ಪಿಟ್ಕೊಳ್ಳಿ, ಇಲ್ಲಿ ನಾವು ತಗೊಳ್ತಾ ಇರುವಂಥದ್ದು ಈಗ ಇಲ್ಲಿ ಅನ್ನುವಂಥದ್ದು ಸೀರೀಸಿನ ಸೀಕ್ವೆನ್ಸ್. ಅರ್ಥ ಮಾಡ್ಕೊಳ್ಳಿ, ನಾವು ಇಲ್ಲಿ ಸೀರೀಸಿನ ಸೀಕ್ವೆನ್ಸ್ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಅದು ಆ ಸೀಕ್ವೆನ್ಸಲ್ಲಿರುವಂಥ ಎಲ್ಲ ಎಲಿಮೆಂಟ್ಸು ಸೀರೀಸ್ ಅಂತ, ಬೇರೆ ಬೇರೆ ಸೀರೀಸ್ ಸೇರಿಸಿ ಒಂದು ಸೀಕ್ವೆನ್ಸ್ ಆಗಿದೆ ಅದು. ಓಕೆ, ನಾವು ಹೆಂಗೆ ಟೊಪೊಲಜಿಯಲ್ಲಿ ಸೆಟ್ನಲ್ಲಿ ಒಂದು ಸೆಟ್ಟನ್ನು ಡಿರೈವ್ ಮಾಡ್ತಾ ಹೋಗಿರ್ತೀವೋ, ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಸೀರೀಸ್ ಅನ್ನುವಂಥದ್ದು ಸೀಕ್ವೆನ್ಸ್ ಆಗಿದೆ ಅಂತ ತಗೊಳ್ತಾ ಹೋಗ್ತಿದ್ದೀವಿ. ದಟ್ ಈಸ್ ದ ಕಾನ್ಸೆಪ್ಟ್ ವಿಚ್ ಇಸ್ ನಾಟ್ ಓನ್ಲಿ ಅ ಸೀಕ್ವೆನ್ಸ್.
is a sequence containing series. Okay, where Sn equal to I running from 1 to n summation with xi converges to x in the norm. Okay, that is for every epsilon greater than 0 there exists an n naught such that norm Sn minus x less than epsilon for all n greater than or equal to n naught. ಇದನ್ನ ಈ ತರ ಕೂಡ ಬರಿತೀವಿ, ನಾರ್ಮ್ Sn minus x tending to 0 Sn tending to infinity. A series summation running from 1 to infinity xn is said to be absolutely convergent if summation running from 1 to infinity norm xn is convergent. Okay, ಒಂದು ಥಿಯರಮ್ ಇದೆ. A normed linear space n is complete if and only if every absolutely convergent series is convergent. ತುಂಬ ಈಸಿ ಆದಂಥ ಥಿಯರಮ್ಸು. ನೀವು ಇದೆರಡದ್ದು ಡೆಫಿನೇಷನ್ಸನ್ನು ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ರೆ ನಿಮಗೆ ಇದನ್ನ ಪ್ರೂವ್ ಮಾಡೋಕ್ಕೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಎನ್ ಅನ್ನುವಂಥದ್ದು ಕಂಪ್ಲೀಟ್ ಆಗಿತ್ತು ಅಂತಂದರೆ ಒಂದು ತೊಗೊಳ್ತಾ ಇದ್ದೀವಿ ನಾರ್ಮ್ಡ್ ಲೀನಿಯರ್ ಸ್ಪೇಸ್, ಅದು ಕಂಪ್ಲೀಟ್ ಇದೆ. ಹಾಗಿದ್ರೆ ನಾವೇನು ಮಾಡಬೇಕು ಈಗ? ಫಸ್ಟ್ ಕಂಡೀಷನ್ ಎವ್ರಿ ಅಬ್ಸಲ್ಯೂಟ್ಲಿ ಕನ್ವರ್ಜೆಂಟ್ ಸೀರೀಸ್ ಅಂತ ಹೇಳಿದ್ವಿ. ಎನ್ನಲ್ಲಿ ಒಂದು ಅಬ್ಸಲ್ಯೂಟ್ಲಿ ಕನ್ವರ್ಜೆಂಟ್ ಸೀರೀಸ್ ಅನ್ನು ತಗೊಂಡ್ರೆ ಆ ಸೀರೀಸ್ ಕನ್ವರ್ಜೆಂಟ್ ಆಗುತ್ತೆ ಅಂತ ತೋರಿಸ್ಬೇಕು. ದಟ್ ಈಸ್ ದ ಫಸ್ಟ್ ಕಂಡೀಷನ್. ನೆಕ್ಸ್ಟ್ ಕಂಡೀಷನ್ ಅಲ್ಲಿ ನಾರ್ಮ್ಡ್ ಲೀನಿಯರ್ ಸ್ಪೇಸ್ ಎನ್ ಇದೆ, ಅದು ಕಂಪ್ಲೀಟ್ ಇದೆ, ಆದ್ರೆ ಅದು ಕನ್ವರ್ಜೆಂಟ್ ಸೀರೀಸ್. ಓಕೆ, ಅದು ಕನ್ವರ್ಜೆಂಟ್ ಸೀರೀಸ್ ಆಗಿತ್ತು ಅಂತಂದ್ರೆ ಅದು ಅಬ್ಸಲ್ಯೂಟ್ಲಿ ಕನ್ವರ್ಜೆಂಟ್ ಸೀರೀಸ್ ಕೂಡ ಆಗತ್ತೆ ಅನ್ನೋದನ್ನ ನಾವು ತೋರಿಸ್ಬೇಕು. ಎರಡು ಪಾರ್ಟ್ ಅಲ್ಲಿ ಪ್ರೂವ್ ಮಾಡೋದು. ಸೊ ಲೆಟ್ ಅಸ್ ಪ್ರೂವ್ ದಿಸ್. ಲೆಟ್ ಎನ್ ಬಿ ಅ ಕಂಪ್ಲೀಟ್ ನಾರ್ಮ್ಡ್ ಲೀನಿಯರ್ ಸ್ಪೇಸ್ ಅಂಡ್ ಸಮೇಷನ್ ಐ ರನ್ನಿಂಗ್ ಫ್ರಮ್ 1 to infinity xn be absolutely convergent series. Now we need to show that which is convergent. ಸೊ ಅದು ಅಬ್ಸಲ್ಯೂಟ್ಲಿ ಕನ್ವರ್ಜೆಂಟ್ ಸೀರೀಸ್ ಆಗಿರೋದಕ್ಕೆ ನಾವು ಅಬ್ಸಲ್ಯೂಟ್ಲಿ ಕನ್ವರ್ಜೆಂಟ್ ಸೀರೀಸಿನ ಡೆಫಿನೇಷನನ್ನು ಅಪ್ಲೈ ಮಾಡ್ಬೋದು. ನಾವು ಫಾರ್ ಎನಿ ಎನ್ ಗ್ರೇಟರ್ ದೆನ್ ಎಮ್ ವಿ ಗೆಟ್ ನಾರ್ಮ್ ಆಫ್ Sn minus Sm ಈಕ್ವಲ್ ಟು, ನೋಡಿ Sn ಅಲ್ಲಿ ಮತ್ತು ಇರುವಂತಹ ಎಲಿಮೆಂಟ್ಸು ಬಟ್ Sm ಅಲ್ಲಿ ಇರಬಾರ್ದು. ಇದು ಚಿಕ್ಕದು, ಎನ್ ದೊಡ್ಡದು, ಎನ್ ಗ್ರೇಟರ್ ದೆನ್ ಎಮ್ ಅಂತ ಇದೆ. ಹೌದಾ? ಅಂದ್ರೆ ಎಮ್ಗಿಂತ ದೊಡ್ಡದಿರುವಂತಹ ಎಲಿಮೆಂಟ್ಸ್ ಇರುತ್ತೆ. ಎಲ್ಲಿವರೆಗಿರುತ್ತೆ? ಎನ್ಗಿಂತ ಚಿಕ್ಕದಿರುವಂತಹ ಎಲಿಮೆಂಟ್ಸ್ ವರೆಗೆ ಇರುತ್ತೆ ಅಲ್ವಾ? ಸೊ ದಟ್ಸ್ ವೈ ಎಮ್ಗಿಂತ ದೊಡ್ಡದಿರುವಂತಹ ಎಲ್ಲ ಎಲಿಮೆಂಟ್ Sn ಅಥವಾ Sm ಅಲ್ಲಿ ಇರುವಂತಹ ಎಲ್ಲ ಎಲಿಮೆಂಟ್ಸ್ ಹೇಗಿದೆ? x1 x2 x3 x4 x5 xm ತನಕ ಬಂದ್ರೆ ಅದು Sm ಬರುತ್ತೆ ಅಲ್ಲಿ ನಮಗೆ. ಹೌದಾ? ಎಲ್ಲ ಟರ್ಮ್ಸ್ ಆ್ಯಡ್ ಹಾಕೊಂಡಿರತ್ತೆ. ಅದು ಸೀಕ್ವೆನ್ಸ್ ಅಲ್ಲಿ ಸೀರೀಸ್ ಇರೋದು, ಎಲ್ಲ ಟರ್ಮ್ಸ್ ಆ್ಯಡ್ ಹಾಕೊಂಡಿರತ್ತೆ ನಮಗಲ್ಲಿ. ಸೊ ಅದಕ್ಕಾಗಿ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇನ್ನೊಂದ್ಸಲ ಇದನ್ನ ಕೇಳ್ಕೊಳ್ಳಿ, ನಿಮ್ಗೆ ಗೊತ್ತಾಗ್ತಿಲ್ಲ ಅಂತಂದ್ರೆ. ಎಸ್ ಅನ್ನುವಂಥದ್ದು ಏನಿದೆ ಅಲ್ಲಿ? ಎಸ್ ಅನ್ನುವಂಥದ್ದು ಸೀರೀಸ್, ಅದರಲ್ಲಿರುವಂತಹ ಎಲ್ಲ ಎಲಿಮೆಂಟ್ಸು ಸಮೇಷನ್ ಆಗಿರುವಂತಹ ಎಲಿಮೆಂಟು, ಸಮ್ ಆಗಿರುವಂತಹ ಎಲಿಮೆಂಟ್ಸು. ಸೊ ಎನ್ ಗ್ರೇಟರ್ ದೆನ್ ಎಮ್ ಇರೋದಕ್ಕೆ ಈ Sm ಅಲ್ಲಿರುವಂಥ ಎಲ್ಲ ಎಲಿಮೆಂಟ್ಸು x1 x2 x3 x4 x5 ಅದೆಲ್ಲ ಸಮ್ ಹಾಕೊಂಡು ಅಪ್ ಟು xm ತನಕ ಇದೆ. ಓಕೆ, Sn ಅಲ್ಲಿ ಯಾವ್ಯಾವ ಎಲಿಮೆಂಟ್ಸ್ ಇದೆ? x1 x2 x3 x4 ಸೊ ಆನ್ ಅಪ್ ಟು xn ತನಕ ಇದೆ, ಅದೆಲ್ಲ ಆ್ಯಡ್ ಹಾಕೊಂಡಿದೆ. ಓಕೆ, ಈಗ Sm ಅಲ್ಲಿ Sm ಅನ್ನ ಮೈನಸ್ ಮಾಡಿದಾಗ ನಮಗೆ ಎರಡೂದ್ರಲ್ಲೂ ಕಾಮನ್ ಇರುವಂತಹ x1 x2 x3 x4 ಅಪ್ ಟು xm ಎರಡೂದ್ರಲ್ಲೂ ಕಾಮನ್ ಇದೆ ಅದು, ಯಾಕಂದ್ರೆ n ಗ್ರೇಟರ್ ದೆನ್ m ಇದೆ. ಆ ಕಾಮನ್ ಇರುವಂತಹ ಎಲ್ಲ ಎಲಿಮೆಂಟ್ಸ್ ಏನಾಗುತ್ತೆ ನಮಗೆ? ಹೋಗ್ಬಿಡತ್ತೆ. ಆವಾಗ ಈ ಎಮ್ಮಿನ ನೆಕ್ಸ್ಟ್ ಇರುವಂಥದ್ದು ಎನ್ ವರೆಗೆ ಇರುವಂಥ ಎಲಿಮೆಂಟ್ಸ್ ನಮಗೆ ಸಿಗತ್ತೆ. ಸೊ ನಾರ್ಮ್ ಆಫ್ xm ಪ್ಲಸ್ 1 ಸೊ ಆನ್ ಅಪ್ ಟು xn ತನಕ ನಮ್ಗೆ ಇಲ್ಲಿ ಸಿಕ್ತು. ಓಕೆ, ಸೊ ದಿಸ್ ವಿಲ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು, ಈ ಟರ್ಮ್ಸ್ ಅನ್ನ ಸಪ್ರೇಟ್ ಮಾಡಿಕೊಂಡಿರೋದು ನಾರ್ಮ್ ಆಫ್ xn ಪ್ಲಸ್ 1 ನಾರ್ಮ್ ಆಫ್ xm ಪ್ಲಸ್ 2 ಸೊ ಆನ್ ಅಪ್ ಟು ನಾರ್ಮ್ ಆಫ್ xn ಲೆಸ್ ದೆನ್ ಆರ್ ಈಕ್ವಲ್ ಟ್ರಯಾಂಗ್ಯುಲರ್ ಇನ್ಇಕ್ವಾಲಿಟಿ ಆಫ್ ದಟ್ ಈಸ್ ದ ಕಂಡೀಷನ್ n2. ನೆನ್ಪಿಟ್ಕೊಳ್ಳಿ n1 n2 n3 m1 m2 m3 ಈ ಥರದ್ದೆಲ್ಲ ನೆನ್ಪಿಟ್ಕೊಳ್ಳಿ. m1 m2 m3 ಅದನ್ನ ನಾವು ಯಾಕೆ ನೋಟೇಷನ್ ಮಾಡ್ಕೊಂಡಿದ್ದೀವಿ ಅಂತಂದ್ರೆ ಅಲ್ಲಿ ಮೆಟ್ರಿಕ್ ಸ್ಪೇಸ್ ಅನ್ನ ಕಂಡೀಷನ್ಸ್ ಅನ್ನ ಡಿಫೈನ್ ಮಾಡುವಾಗ m1 m2 m3 ಮಾಡ್ಕೊಂಡಿದ್ದೀವಿ. ನಾರ್ಮಲ್ ಲೀನಿಯರ್ ಸ್ಪೇಸಸ್ ಇನ ಕಂಡೀಷನ್ಸ್ ಅನ್ನ ಅಪ್ಲೈ ಮಾಡುವಾಗ n1 n2 n3 ಹಾಕೊಂಡಿದ್ದೀವಿ. ಅದನ್ನೇ ಹೇಳ್ತಾ ಇದ್ದೀನಿ ನಾನು, ಬೇರೆ ಏನಾದ್ರು ಹೇಳ್ತಾ ಇಲ್ಲ. ಓಕೆ,
ಲೆಸ್ ದೆನ್ ಆರ್ ಈಕ್ವಲ್ ಟು ಆಯಿತು ಅದು ಆ ಕಂಡೀಷನ್ ಪ್ರಕಾರ. ಈಗ ನಮ್ಗೆ ಗೊತ್ತಿರೋ ಪ್ರಕಾರ ಸಮೇಷನ್ ಎನ್ ರನ್ನಿಂಗ್ ಫ್ರಮ್ 1 to infinity norm of xn is convergent. RHS of equation 1 tends to 0. Hence, Sn is a Cauchy sequence in a complete normal linear space and so it is convergent. Therefore, summation n running from 1 to infinity xn converges. Am I clear? ತುಂಬ ಈಸಿ ಇದೆ. ಓಕೆ, ಇದು ಕನ್ವರ್ಜೆಂಟ್ ಆಗಿರೋದಕ್ಕೆ ಇದು ಕೂಡ ಕನ್ವರ್ಜೆಂಟ್ ಆಗುತ್ತೆ ಅನ್ನೋದು ಡೈರೆಕ್ಟಾಗಿ ಹೇಳಿದ್ದೀವಿ ಅಷ್ಟೇ. ಕಾನ್ವರ್ಸ್ ಪಾರ್ಟಲ್ಲಿ ಪ್ರೂವ್ ಮಾಡುವಾಗ ನಾವೇನಂತ ಕರಿತೀವಿ, ಫಸ್ಟು ಕನ್ವರ್ಜೆಂಟ್ ಸೀರೀಸ್ ಅಂತಲೇ ತೊಗೊಬಿಡ್ತೀವಿ. ಓಕೆ, ಒಂದು ಹೈಪೋಥಿಸಿಸ್ ತೊಗೊಳ್ಳೋಣ. ಆ್ಯಸ್ ಯೂಶ್ವಲ್ ಎಕ್ಸ್ ಎನ್ ಬಿ ಅ ಕಾಶಿ ಸೀಕ್ವೆನ್ಸ್ ಇಂಡಿಯನ್. ಕಾಶಿ ಸೀಕ್ವೆನ್ಸ್ ಹಾಕ್ಕೊಂಡಿರೋದಕ್ಕೆ ಡೆಫಿನೇಷನ್ ಆಫ್ ಕಾಶಿ ಸೀಕ್ವೆನ್ಸನ್ನು ಅಪ್ಲೈ ಮಾಡಿದ್ದೀವಿ. ಫಾರ್ ಈಚ್ ಪಾಸಿಟಿವ್ ಇಂಟೀಜರ್ ಕೆ ದೇರ್ ಎಕ್ಸಿಸ್ಟ್ ಅ ಪಾಸಿಟಿವ್ ಇಂಟೀಜರ್ ಎನ್ ಕೆ ಸಚ್ ದಟ್ norm of xn minus xn less than 1/2 raised to k. ಈ ನೋಟೇಷನ್ ನಿಮಗೆ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೇನೆ ನಾನು. ರಿಯಲ್ ಅನಾಲಿಸಿಸಲ್ಲಿ ನಾವು ಇದನ್ನು ಸ್ಟಡಿ ಮಾಡಿರ್ತೀವಿ. ಫಾರ್ ಆಲ್ ಎಮ್ ಎನ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎನ್ ಕೆ ಲೆಸ್ ದೆನ್ ಎಪ್ಸಿಲಾನ್ ಬದಲಿಗೆ 1/2 raised to k ಅಂತ ತಗೊಂಡಿದ್ದೀವಿ. ಫ್ರಾಮ್ ದಿಸ್ ವಿ ಗೆಟ್ norm of xn k plus 1 minus xn k less than 1/2 raised to k for all k 1 2 3 so on. ಓಕೆ, ಇದರ ನೊಟೇಷನ್ ಗೊತ್ತಿದೆ ಅಲ್ವಾ ನಿಮಗೆ. x1 x2 x3 x4 ಟರ್ಮ್ಸು ಅದರಲ್ಲಿ ಸೀರೀಸ್ ಇರೋದು, ಹೌದಾ? ಅದಕ್ಕಾಗಿ ಅದನ್ನ ಏನು ತಗೋತೀವಿ, xn1 xn2 xn3 ಈ ಥರ ಬರ್ತಾ ಹೋಗುತ್ತೆ. ಅದಕ್ಕಾಗಿ ಇಲ್ಲಿ ಎರಡೆರಡು ಸಬ್ಸ್ಕ್ರಿಪ್ಟ್ಸ್ ಬಂದಿರೋದು. ಓಕೆ, ಅದೇ ನೊಟೇಷನ್ಸನ್ನು ಕನ್ಸಿಡರ್ ಮಾಡ್ಕೊಂಡಿದ್ದೀವಿ. ಅಂದರೆ ಅದು ಸೀರೀಸ್ ಸೀಕ್ವೆನ್ಸಲ್ಲಿ ಇರೋದಕ್ಕೆ ನಮಗೆ ಈ ಥರ ಒಂದು ಕಂಡೀಷನ್ಸ್ ಎಲ್ಲ ಬರುತ್ತೆ. ಲೆಸ್ ದೆನ್ ಆರ್ ಈಕ್ವಲ್ ಟು ಇಸ್ ಸಮೇಷನ್ ಲೆಸ್ ದೆನ್ ಇನ್ಫಿನಿಟಿನೇ ಆಯಿತು ನಮಗಲ್ಲಿ. ಓಕೆ, ಸೊ ಇದೇನಾಯಿತು, ಕನ್ವರ್ಜೆಂಟ್ ಎಪ್ಸಿಲಾನ್ ಆಯಿತು ನಮಗಲ್ಲಿ. ಓಕೆ, ಸೊ ಇದೇನಾಯಿತು, ಕನ್ವರ್ಜೆಂಟ್ ಅಂತ ಬಂತು. ಸೊ xn k ಕೂಡ converges, hence the Cauchy sequence xn is a convergent subsequence xn k. ಅಂದರೆ 1/2 raised to k ಮಾಡಿದಾಗ ತುಂಬ ಚಿಕ್ಕ ವ್ಯಾಲ್ಯೂಸ್ ಬರುತ್ತೆ ಅನ್ನೋದು ಅದ್ರ ಮೀನಿಂಗ್ ಅಷ್ಟೇ. ಲೆಸ್ ದೆನ್ ಎಪ್ಸಿಲಾನ್ ಅಂತ ಅರ್ಥ, ಅದು ಮತ್ತೇನೂ ಇಲ್ಲ. ಓಕೆ, ಹೆನ್ಸ್ ಇಟ್ ಈಸ್ ಕಂಪ್ಲೀಟ್. ದಿಸ್ ಈಸ್ ದ some concepts of this convergent Cauchy absolutely convergent completeness property. Okay, let us continue in the next class.